ಅದು ಹುಟ್ಟತಾನೆ ಅದು ಬ್ರ್ಯಾಂಡ್ ಅಂತ ಸೃಷ್ಟಿ ಆಗೈತೆ. ಇಡೀ ಅಖಾಡದಲ್ಲಿ ರೈಸ್ ಅಖಾಡದಲ್ಲೇ ಬ್ರ್ಯಾಂಡು ಅಂತ ಸೃಷ್ಟಿಯಾಗಿರೋದೇ ಅದು. ಬ್ರ್ಯಾಂಡ್ ಇದರಿಂದನೇ ಬ್ರ್ಯಾಂಡು ಅಂತ ಎಲ್ಲ ಬಂದಿರೋದು. ಖಂಡಿತ ಖಂಡಿತ ಬ್ರ್ಯಾಂಡ್ ಆಗೇ ಐತೆ, ಅದು ಯಾವತ್ತಿದ್ರು ಕೊನೆ ಗಂಟನು ಬ್ರ್ಯಾಂಡ್ ಆಗೇ ಐತೆ. ಸರ್ ಸುಮಾರು ಎಷ್ಟು ಬಹುಮಾನ ಆಗಿರ್ಬೋದು ಅಲ್ಲಿಂದ ಇಲ್ಲಿವರೆಗೂ? ಸುಮಾರು ಒಂದ್ 70 ಬಹುಮಾನ ಹೊಡೆದೈತೆ ಅಣ್ಣ. ಹ್ಮ್ ಗಗನ್ ಇದ್ದಾಗ್ಲೇ ಒಂದ್ 20-25 ಬಹುಮಾನ ಗಗನ್ ಜೊತೆನೆ ಹೊಡೆದೈತೆ. ಓಕೆ ಎಲ್ಲಾ ಇದ್ರಲ್ಲೂ ಭಾಗವಹಿಸೈತೆ ಅಣ್ಣ. ಹ್ಮ್ ಜೋಡ್ ಗಾಡಿ ಆಗೈತೆ, ಪಾಯಿಂಟ್ ಗಾಡಿಲಿ ಹೊಡೆದೈತೆ. ಅದು ಚಿಕ್ಕರಿನಲ್ಲಿ ಇದ್ದಾಗ್ಲೇ ಈಗ ಚಕ್ರ ಆಡಿದ್ರೆ ಎದೆ ನೋವು ಬರ್ತದೆ, ಅದ್ ಬರ್ತದೆ ಇದ್ ಬರ್ತದೆ ಅಂತ. ಅದು ಆರಲ್ಲಿ ಇದ್ದಾಗ್ಲೇನೆ ಚಕ್ರದ ಆಡಿ ಅದು ಎಲ್ಲಾ ಬಿಟ್ಬಿಟ್ಟೈತೆ. ಸ್ನೇಹಿತರೆ ನೋಡಿ, ಎಷ್ಟೇ ವಿಡಿಯೋಗಳನ್ನ ಮಾಡಿದ್ರು ಕೂಡ ಒಂದು ಕ್ರೇಜ್ ಕಮ್ಮಿ ಆಗಲ್ಲ ಅಂದ್ರೆ ಸ್ನೇಹಿತರೆ ನೋಡಿ, ಬ್ರ್ಯಾಂಡ್ ಅಣ್ಣಪ್ಪನ ವಿಡಿಯೋ ನಾನು ಆಲ್ರೆಡಿ ಸ್ನೇಹಿತರೆ ಒಂದು 3 ಸಲ ಮಾಡಿದೀನಿ. ಆದ್ರೂ ಕೂಡ ಸರ್ ಬ್ರ್ಯಾಂಡ್ ಅಣ್ಣಪ್ಪ ಎತ್ತಿನ ವಿಡಿಯೋ ಮಾಡಿ ಅಂತ ಕಮೆಂಟ್ಗಳು ಬರೋದ್ ಕಮ್ಮಿ ಆಗೇ ಇಲ್ಲ ಇವತ್ತಿನ ತನಕ. ನೋಡಿ ಇದ್ರಲ್ಲೇ ಅರ್ಥ ಆಗುತ್ತೆ ಆ ಎತ್ತಿಗೆ ಇರೋ ಕ್ರೇಜ್ ಎಂತದ್ದು ಅಂತ ಸ್ನೇಹಿತರೆ. ಯಾಕಂದ್ರೆ ಅದು ಒಂದು ಗಾಡಿ ರೇಸಿನ ಇತಿಹಾಸದಲ್ಲಿ ಎಷ್ಟು ಜನ ಅಭಿಮಾನಿಗಳನ್ನ ಆಲ್ರೆಡಿ ಗಳಿಸ್ಬಿಟ್ಟಿದೆ ಸ್ನೇಹಿತರೆ. ಅದರ ಒಂದು ಓಟ ನೋಡಕ್ಕೆ ಎಷ್ಟು ಕಾತರದಿಂದ ಕಾಯ್ತಾರೆ ಅಭಿಮಾನಿಗಳು ಅಂದ್ರೆ ಅಣ್ಣಪ್ಪನೇ ಸಾಟಿ ಅಂತ ನಾವ್ ಹೇಳ್ಬೋದು ಸ್ನೇಹಿತರೆ. ಅಂತ ಒಂದು ಬ್ರ್ಯಾಂಡ್ ಅಣ್ಣಪ್ಪ, ಅದ್ರ ಹೆಸರಲ್ಲೇ ಒಂದು ಬ್ರ್ಯಾಂಡ್ ಇದೆ ಸ್ನೇಹಿತರೆ. ಅದು ಆಲ್ರೆಡಿ ಒಂದು ಬ್ರ್ಯಾಂಡ್ ನ ಸೃಷ್ಟಿ ಮಾಡಿದೆ. ನೋಡಿ ಮತ್ತೊಮ್ಮೆ ನಿಮ್ಮೆಲ್ಲರ ನೆಚ್ಚಿನ ಬ್ರ್ಯಾಂಡ್ ಅಣ್ಣಪ್ಪ ಎತ್ತಿನ ಒಂದು ಸಣ್ಣ ಸಂದರ್ಶನವನ್ನ ಮಾಡ್ತಾ ಇದ್ದೀನಿ. ಈ ಅಣ್ಣಪ್ಪ ಮಂಡ್ಯ ಜಿಲ್ಲೆಯ ಡಿಂಕ ಎಂಬುವ ಒಂದು ಊರಿನಲ್ಲಿದೆ ಸ್ನೇಹಿತರೆ. ಬನ್ನಿ ಈ ಊರಿಗೆ ಹೋಗಿ ಎಷ್ಟು ದಿನ ಆಯ್ತು, ಈ ಊರಲ್ಲಿ ಯಾವ ತರ ಸಾಕ್ತಾ ಇದ್ದಾರೆ, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲಿ ರೇಸಲ್ಲಿ ಭಾಗವಹಿಸಿದೆ ಅಂತೇಳಿ ಒಂದು ಸಣ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಚಾಂಪಿಯನ್ ಡ್ರೈವರ್ ಸಾಗರ್ ಅವರು ಕೂಡ ನಮ್ಮ ವಿಡಿಯೋದಲ್ಲಿ ಅಣ್ಣಪ್ಪನ ಬಲಗೈ ಬಂಟನಾಗಿ ನಿಂತಿದ್ದಾರೆ ಇವತ್ತು. ಬನ್ನಿ ಒಂದು ಸಣ್ಣ ಸಂದರ್ಶನವನ್ನ ಮಾಡೋಣ ಸ್ನೇಹಿತರೆ. ದಯವಿಟ್ಟು ಈ ಅಣ್ಣಪ್ಪ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ಸರ್ ನಿಮ್ಮ ಹೆಸರು? ಧ್ರುವ ಅಂತ. ಧ್ರುವ ಅಂತ. ಹಾ. ಸರ್ ನಿಮ್ಮ ಮನೇಲೆ ಇರೋದ ಈಗ? ಹೌದು ಅಣ್ಣ. Okay, ನೋಡಿ ಸ್ನೇಹಿತರೆ ಇವ್ರ ಮನೆಯಲ್ಲೇ ಇವತ್ತು ಅಣ್ಣಪ್ಪ ಇವತ್ತು ಇರೋದು. ಸರ್ ಅಣ್ಣಪ್ಪ ಎಷ್ಟು ದಿನ ಆಯ್ತು ನಿಮ್ಮ ಮನೆಗೆ ಬಂದು? ನಮ್ಮ ಮನೆಗ್ ಬಂದಿ ಅಣ್ಣ ಈಗ ಒಂದ್ 3 ತಿಂಗಳಾಗಿದೆ. 3 ತಿಂಗಳಾಯ್ತಾ? ಓಕೆ ಸರ್, ಎಲ್ಲಿಂದ ತಂದಿದ್ ನೀವು ಇದನ್ನ? ನಮ್ಮ ಸ್ನೇಹಿತರ ಹತ್ರ ಇತ್ತು ಕರಿಯಪ್ಪ ಅಂತ, ಹಾ. ಅವ್ರ ಹತ್ರ ಯಾವ ಊರಲ್ಲಿ? ಅಳ್ಕುಪ್ಪೆಯಲ್ಲಿ. ಅಳ್ಕೊಪ್ಪೆ. ಅಲ್ಲಿಂದ ನಾವೇ ತಗೊಂಡು. ಓಕೆ ಓಕೆ ಸರ್, ಏನ್ ಅನಿಸ್ತಿದೆ ಒಂದು ಕರ್ನಾಟಕ ಚಾಂಪಿಯನ್ ಅಣ್ಣಪ್ಪ ಇವತ್ತು ನಿಮ್ಮ ಮನೇಲಿ ಇರೋದು? ಖುಷಿ ಆಯ್ತು ಅಣ್ಣ. ಹ್ಮ್ ಇಟ್ಕ ಬಂದ್ರೆ ಎಲ್ಲಾರು ನಮ್ನ ಗುರ್ತಿಸ್ತಾರೆ, ಹಾ. ಮಾತಾಡಿಸ್ತಾರೆ. ಹಾ. ಅದೊಂದಿರತ್ಕೆ Okay. ನಮಗೂ ಖುಷಿ ಆಯ್ತದೆ. ಸರ್ ಅಣ್ಣಪ್ಪನ ಕದರ್ರೆ ಅಂತದ್ದು ಸರ್. ಅದ್ರ ಕೊಂಬ್ ನೋಡಿದ್ರೆ ಈ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲಿ ನೋಡಿದ್ರು ಕೊಂಬ್ ನೋಡೇ ಹೇಳ್ತಾರೆ ಜನ, ಅಣ್ಣಪ್ಪನ ಕೊಂಬ್ ತರ ಕಾಣ್ತಿದೆ, ಅಣ್ಣಪ್ಪನ ಹತ್ರ ಹೋಗೋಣ ಬನ್ನಿ ಅಂತ. ನಿಜ ಅಣ್ಣ, ಅದು ಟ್ರೇಡ್ ಮಾರ್ಕ್ ಅಂತ. ಹೌದು. ಇನ್ನು ಉದ್ದ ಇತ್ತು. ನಾವೇ ಒರಿಜಿನಲ್ ಅದು ನಾವೇ ಕಮ್ಮಿ ಮಾಡ್ಸಿದೀವಿ ಈಗ. ಸರ್ ಎಷ್ಟೋ ಇವತ್ತಿನ ಪೀಳಿಗೆ ರಾಸುಗಳು ಹೊಸದಾಗಿ ಕೊಂಬು ಕಟ್ತಾರಲ್ಲ, ಅಣ್ಣಪ್ಪನ್ ತರ ಕೊಂಬ್ ಬರ್ಬೇಕು ಅಂತ ಕಟ್ತಾರೆ. ನಾನೇ ವಿಡಿಯೋ ಇಂಟರ್ವ್ಯೂ ಮಾಡಕ್ ಹೋದಾಗ ಸರ್ ಅಣ್ಣಪ್ಪನ್ ತರ ಬರ್ಲಿ ಅಂತ ಕೊಂಬ್ ಕಟ್ಸಿದೀವಿ ಅಂತ ಹೇಳ್ತಾ ಇರ್ತಾರೆ. ಅವ್ರೇ ಅಣ್ಣ ಅಭಿಮಾನಿಗಳು. ಅವ್ರೆ ಚಿಕ್ಕಮಂಗ್ಳೂರ್ ಸುತ್ತಿಯಿಂದ ಬಂದಿ ನಮ್ ಸುತ್ತಲಿ ಅದ್ ಆ ತರನೇ ಕೊಂಬ್ ಬರ್ಬೇಕು ಅಂತ ಅಂದ್ಬಿಟ್ಟು ಬಂದಿ ಮಾಡಿಸ್ಕೊ ಹೋಗಿರೋರು ಅಷ್ಟೊಂದ್ ಜನ ಅವ್ರೆ. ಅದ್ರ ಹುಟ್ಟು ಅಣ್ಣ, ಅದು ಹುಟ್ಟತಾನೆ ಅದು ಬ್ರ್ಯಾಂಡ್ ಅಂತ ಸೃಷ್ಟಿ ಆಗೈತೆ. ಇಡೀ ಅಖಾಡದಲ್ಲಿ ರೈಸ್ ಅಖಾಡದಲ್ಲೇ ಬ್ರ್ಯಾಂಡು ಅಂತ ಸೃಷ್ಟಿಯಾಗಿರೋದೇ ಅದು. ಬ್ರ್ಯಾಂಡ್ ಇದರಿಂದನೇ ಬ್ರ್ಯಾಂಡು ಅಂತ ಎಲ್ಲ ಬಂದಿರೋದು. ಬ್ರ್ಯಾಂಡ್ ಆಗೇ ಐತೆ, ಅದು ಯಾವತ್ತಿದ್ರು ಕೊನೆ ಗಂಟನು ಬ್ರ್ಯಾಂಡ್ ಆಗೇ ಇರುತ್ತೆ. ಸರ್ ಅದು ಇದ್ದಾಗ ಅಣ್ಣಪ್ಪನ ಒಂದು ಪಕ್ಕದಲ್ಲಿ ಬೆಳೆದಿದ್ದು ಅಣ್ಣಪ್ಪ, ದೊಡ್ಡ ಅಣ್ಣಪ್ಪ ಇದೆಯಲ್ಲ, ಅದ್ರ ಜೊತೆಲಿ ಹುಟ್ಟಿದಂಕಲೇ ರಾಜ್ಕುಮಾರ್ ಅಂತಾರಲ್ಲ, ಆ ತರ ಅಣ್ಣಪ್ಪನ ಒಂದು ನೆರಳಲ್ಲಿ ಬೆಳೆದು ಬ್ರ್ಯಾಂಡ್ ಅಣ್ಣಪ್ಪ ಇನ್ನೂ ಹೆಚ್ಚಿನದಾಗಿ ಬೆಳೆದ್ಬಿಟ್ಟ ಇವತ್ತು. ಸರ್ ಸುಮಾರು ಎಷ್ಟು ಬಹುಮಾನ ಆಗಿರ್ಬೋದು ಅಲ್ಲಿಂದ ಇಲ್ಲಿವರೆಗೂ? ಸುಮಾರು ಒಂದ್ 70 ಬಹುಮಾನ ಹೊಡೆದೈತೆ ಅಣ್ಣ. ಹ್ಮ್ ಗಗನ್ ಇದ್ದಾಗ್ಲೇ ಒಂದ್ 20-25 ಬಹುಮಾನ ಗಗನ್ ಜೊತೆನೆ ಹೊಡೆದೈತೆ. ಓಕೆ. ಎಲ್ಲಾ ಇದ್ರಲ್ಲೂ ಭಾಗವಹಿಸೈತೆ ಅಣ್ಣ. ಹ್ಮ್ ಜೋಡ್ ಗಾಡಿ ಆಗೈತೆ, ಪಾಯಿಂಟ್ ಗಾಡಿಲಿ ಹೊಡೆದೈತೆ. ಅದು ಚಿಕ್ಕರಿನಲ್ಲಿ ಇದ್ದಾಗ್ಲೇ ಈಗ ಚಕ್ರ ಆಡಿದ್ರೆ ಎದೆ ನೋವು ಬರ್ತದೆ, ಅದ್ ಬರ್ತದೆ ಇದ್ ಬರ್ತದೆ ಅಂತ. ಅದು ಆರಲ್ಲಿ ಇದ್ದಾಗ್ಲೇನೆ ಚಕ್ರದ ಆಡಿ ಅದು ಎಲ್ಲಾ ಬಿಟ್ಬಿಟ್ಟೈತೆ. ಅದು ಇಂಥದ್ದು ಆಡಿಲ್ಲ ಅನ್ನಂಗಿಲ್ಲ. ಅದಕ್ಕೆ ಅದು ಬ್ರ್ಯಾಂಡ್ ಆಗಿ ನಿಂತಿರೋದು ಅಣ್ಣ. ಬ್ರ್ಯಾಂಡ್ ಅದಕ್ಕೆ ಹೇಳೋದ್ ಜನ ಅಣ್ಣಪ್ಪನೇ ಸಾಟಿ ಅಂತ. ಅದ್ ನಿಜ. ಇವತ್ತು ಸ್ನೇಹಿತರೆ ನೋಡಿ, ಅದರ ಒಂದು ಹೈಟ್ ಆಗಿರ್ಬೋದು, ಅದರ ಒಂದು ಕೊಂಬಿನ ಒಂದು ನೋಟ ಸ್ನೇಹಿತರೆ. ಈ ಗಾಡಿ ರೇಸಲ್ಲಿ ಅದನ್ನ ಕಟ್ಟುವಾಗ, ಅಣ್ಣಪ್ಪನ್ ಕಟ್ಟುವಾಗ ಎಷ್ಟು ಜನ ನಿಂತಿರ್ತಾರೆ ಅಂದ್ರೆ ಆ ಲಾಸ್ಟ್ ಅಲ್ಲಿ ನಿಂತಿರ್ತಾರೆ, ಅಣ್ಣಪ್ಪನೇ ಬರೋದು ಅಂತೇಳಿ ಸ್ನೇಹಿತರೆ. ವಿಚಿತ್ರವಾದ ಒಂದು ಸೆಲೆಬ್ರೇಷನ್ಗಳು ನಡೀತಾ ಇರ್ತವೆ ಕೊನೆ ಮೂಮೆಂಟ್ ಅಲ್ಲಿ. ಅದು ನೋಡಕ್ಕೆ ನಿಜವಾಗ್ಲೂ ಎಲ್ಲೆಲ್ಲಿಂದನೂ ಬರ್ತಾರೆ ಜನ, ಅಷ್ಟು ಚೆನ್ನಾಗಿ ಅಣ್ಣಪ್ಪನ ಒಂದು ಫಾಲೋವರ್ಸ್ ಇದನ್ನ ಕೊಂಡಾಡ್ತಾರೆ. ಸರ್ ಇದನ್ನ ಸಾಕಾಣಿಕೆ ಇವಾಗ ಯಾವ ತರ ಮಾಡ್ತೀರಾ?
ನೋಡ್ಕೊತಾ ಇದೀವಿ ಅಣ್ಣ. ಹ್ಮ್ ಅದಕ್ಕೆ ಏನ್ ಕೊಡ್ಬೇಕು ಎಲ್ಲ ಪ್ರೀತಿಯಿಂದ ಕೊಡ್ತಾ ಇದೀವಿ. ಪ್ರತಿಫಲ ಅದ್ ಕೊಡ್ತದೆ. ಹೌದೌದು. ಪ್ರೀತಿ ಪಟ್ಟು ಸಾಕ್ತಾ ಇದೀವಿ ಅಣ್ಣ. ಸರಿ 3 ತಿಂಗಳಲ್ಲಿ ನಿಮ್ ಮನೆಗ್ ಬಂದ್ಮೇಲೆ ಬಹುಮಾನ ಏನಾರ ಗೆದ್ದಿದ್ಯಾ? ಇಲ್ಲ ಅಣ್ಣ, ಹ್ಮ್ ಈಗ ನಾವು ತಂದ್ಮೇಲೆ ಇನ್ನೂ ಮಾಡಿಲ್ಲ. ಬಟ್ ಪ್ರಯತ್ನದಲ್ಲಿದ್ದೀರಾ? ಪ್ರಯತ್ನ ಇದೀವಿ. ಸಾಲಿಗ್ರಾಮದಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದೋ, ಹ್ಮ್ ಗಾಡಿಗೆ ಯಾರೋ ಸಿಗಾಕಬಿಟ್ಟು ಹ್ಮ್. ಅದರಿಂದ ಅಲ್ಲಿ ಇದಾಗೋದು. ನೋಡ್ಬೇಕು ಅಣ್ಣ. ಓಕೆ ಓಕೆ. ಸರ್ ಡ್ರೈವರ್ ಎಲ್ಲ ಯಾರು? ಆ, ನಮ್ಗೆ ಸಾಗರ್ ಅಣ್ಣ ಹೊಡಿತಾರೆ, ಹ್ಮ್ ಮಂಜಣ್ಣ ಹ್ಮ್ ಹೊಡಿತಾರೆ, ಹ್ಮ್. ಮೆಳ್ಳೆ ಜಗ ಹೊಡಿತಾರೆ, ಹ್ಮ್ ಆಮೇಲಿಂದ ಅಂಬ್ಲಾರೆ ಅಭಿಯಣ್ಣ ಅವ್ರು ಹೊಡಿತಾರೆ, ಹ್ಮ್. ಚಿಕ್ಕಡೆ ಮಾಯಿ ಅಣ್ಣ ಅವರು ಹೊಡಿತಾರೆ. ಹ್ಮ್. ಯಾರು ಇಲ್ಲ ಅಂದಿಲ್ಲ ಅಣ್ಣ, ಎಲ್ಲಾ ಪ್ರೀತಿ ಪಟ್ಟು ಎಲ್ಲಾರು ಬಂದು ಹೊಡ್ಕೊಟ್ಟವ್ರೆ. ಅವನು ಬೆಳೆಸ್ಬೇಕು ಅಂತ ಅಣ್ಣ ಹೌದಾ? ಸಾಗರ್ನ. ದೊಡ್ಡ ಗಾಡಿಗೂ ಸಹ ನಮ್ ಸಾಗರ್ ಬರ್ಬೇಕು ಅಂತ ನಮ್ಮ ಆಸೆ ಇದೆ. ನಮ್ ಚಕ್ಡಿ ಗಾಡಿಗೆ ಇದೇ ಜೂನಿಯರ್ ಅಣ್ಣಪ್ಪ ಅನ್ಬಿಟ್ಟು ಬ್ರ್ಯಾಂಡ್ ಅನ್ಬಿಟ್ಟು ಒಂದ್ ತಗೊ ಬಂದಿದೀವಿ. Okay. ನಮ್ಮ ಬ್ರ್ಯಾಂಡ್ ಅಣ್ಣಪ್ಪಗೆ ಎಷ್ಟು ಜನ ಪ್ರೀತಿ ಕೊಡ್ತಾ ಇದ್ದೀರಾ, ಅದೇ ತರ ನಮ್ ಜೂನಿಯರ್ ಬ್ರ್ಯಾಂಡ್ ಅಣ್ಣಪ್ಪಂಗುವೆ ನೀವು ನಿಮ್ಮ ಪ್ರೀತಿನ ನಾನು ಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಖಂಡಿತ ಖಂಡಿತ ಕೊಟ್ಟೆ ಕೊಡ್ತಾರೆ ಸರ್. ಇದ್ರ ಅಭಿಮಾನಿಗಳು ಅಷ್ಟೆಷ್ಟು ಜನ ಇಲ್ಲ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅಣ್ಣಪ್ಪ ಬ್ರ್ಯಾಂಡ್ ಅಣ್ಣಪ್ಪ ಬಂದಿದ್ಯಾ ಅದ್ರದ್ದು ಫಸ್ಟ್ ವಿಡಿಯೋ ಮಾಡಿ ಅಂತ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಇದರ ಜೂನಿಯರ್ ಬ್ರ್ಯಾಂಡ್ ಅಣ್ಣಪ್ಪ ಬಂದಿದ್ದಾನಂತೆ. ಈಗ ಮುಂದಿನ ಒಂದು ತಯಾರಿಲಿ ಇದಾನ ಅವನು ಗಾಡಿ ಸ್ಪರ್ಧೆಗೆ. ದಯವಿಟ್ಟು ಅದೇ ಒಂದು ಪ್ರೀತಿ ವಿಶ್ವಾಸವನ್ನ ಅದ್ರ ಮೇಲೂ ಕೂಡ ನೀವು ದಯ ಇಡ್ರಿ ಅಂತೇಳಿ ಕೇಳ್ತಾ ಇದಾರೆ. ನೋಡಿ ಅವ್ರನ್ನು ಕೂಡ ನೆಕ್ಸ್ಟ್ ಚಾಂಪಿಯನ್ ಡ್ರೈವರ್ ಮಾಡಕ್ಕೆ ಅಣ್ಣಪ್ಪ ಸಿದ್ಧವಾಗಿರ್ಲಿ ಅಂತೇಳಿ ರೆಡಿ ಇದ್ದಾರೆ. ಚಕ್ಡಿ ಗಾಡಿಯಲ್ಲಿ ಚಾಂಪಿಯನ್ ಡ್ರೈವರ್ ಅಂತಾನೆ ಸಾಗರ ಹೆಸರುವಾಸಿಕೆ ಆಗ್ಬಿಟ್ಟಿದ್ದಾನೆ. ಸೊ ದೊಡ್ಡ ಗಾಡಿಗೂ ಬರ್ಲಿ, ಬೇಸಾಯನೂ ಆಡ್ತಾ ಇದಾರೆ. ಬೇಸಾಯದಲ್ಲಿ ನಮ್ಮ ಮನೆಯದೇ ಇನ್ನೊಂದು ಗಿಡ ಅಂತಿದೆ, ಅದನ್ನ ಹೊಡಿತಾ ಇರೋದು ಅವನೇನೆ. ಮತ್ತೆ ಇನ್ನೊಂದು ಮತ್ತೂರ್ ಅಂತ ಇದೆ, ಅದನ್ನು ಹೊಡಿತಾ ಇರೋದು ಅವನೇನೆ. ಸೊ ಚಾಂಪಿಯನ್ ಡ್ರೈವರ್ ನಮಗೆ ಫೇವರ್ ಆಗಿದ್ದಾರೆ. ಪ್ಲಸ್ ನಾವು ಎಲ್ಲೇ ಕರೆದ್ರು ಬನ್ನಿ ಅಂತ ಕರೆದ್ರು, ಬಾರಪ್ಪ ಅಂತ ಕರೆದ್ರು ಬಂದು ನಮ್ ಗಾಡಿ ಹೊಡ್ಕೊಡ್ತಾನೆ, ಮನಸ್ಫೂರ್ತಿಯಾಗಿ ಹೊಡ್ಕೊಡ್ತಾನೆ. ಅದೊಂದು ಮಾತ್ರ ಖುಷಿ. ಆ ವ್ಯಕ್ತಿ ಒಳ್ಳೇದಾಗ್ಲಿ, ಆ ವ್ಯಕ್ತಿ ನೆಕ್ಸ್ಟ್ ದೊಡ್ಡ ಗಾಡಿಗೂ ಬರ್ಲಿ ಅನ್ನೋದೊಂದು ನಮ್ಮ ಆರೈಕೆ. ಖಂಡಿತ ಖಂಡಿತ ಸರ್. ನಮ್ಮ ಒಂದು ಆಶಯ ಏನು ಅದೇ, ದೊಡ್ಡ ತಿಂಗಾಡಿ ರೇಸ್ ಅಲ್ಲೂ ಕೂಡ ಅವ್ರು ಬಂದು ಚಾಂಪಿಯನ್ ಡ್ರೈವರ್ ಆಗ್ಬೇಕು ಅಂತ ಅಣ್ಣಪ್ಪನಿಂದಾನೇ ಸ್ಟಾರ್ಟ್ ಆಗ್ಲಿ ಅಂತ ನಾವು ಹೌದು ಇವಾಗ ಜೂನಿಯರ್ ಬ್ರ್ಯಾಂಡ್ ಅಣ್ಣಪ್ಪನ ಹೊಡಿತಾ ಇದ್ದಾನೆ. ಅದು ಬರ್ಲಿ ಒಳ್ಳೇದಾಗ್ಲಿ. ಸರ್, ಈಗ ಅಣ್ಣಪ್ಪ ಎಷ್ಟು ವರ್ಷದ ರಾಸು ಇರ್ಬೋದು ಇದು ಸುಮಾರು? ಅದು ಇವ್ರಿಗೆ ಒಬ್ರಿಗೆ ಗೊತ್ತು. ಸರ್ ಎಷ್ಟು ವರ್ಷದ ರಾಸು ಸರ್ ಇದು? ಒಂದ್ 12 ವರ್ಷ ಆಯ್ತು. 12 ವರ್ಷ. ಓಕೆ, ನೋಡಿ ಸ್ನೇಹಿತರ, 12 ವರ್ಷದ ರಾಸು ಅಣ್ಣಪ್ಪ. ನೋಡಿ 12 ವರ್ಷ ಅಂದ್ರೆ ಸುಮ್ಮನೆ ಅಲ್ಲ, ಅದಕ್ಕೆ ಆಲ್ರೆಡಿ ಒಂದು ಹಂತವನ್ನ ತಲುಪಿಟ್ಟಿದ್ದಾನೆ ಅವನು ಇವತ್ತು. ಯಾವ ತರ ಅಂದ್ರೆ ಸ್ನೇಹಿತರೆ, ಒಂದು ಶಕ್ತಿ ಮೀರಿ ಓಡೋ ಅಂತ ಒಂದು ಪ್ರಯತ್ನ ಆಲ್ರೆಡಿ ಅದ್ರದ್ದು. ಯಂಗ್ ಜನರೇಷನ್ ಅಲ್ಲಿ ಅದು ಮಾಡ್ದಂಗಿರೋ ಬಹುಮಾನನೇ ಇಲ್ಲ ಸ್ನೇಹಿತರೆ. ಹೇಳಿದ್ರು ಅವರು ಸುಮಾರು 75 ಬಹುಮಾನವನ್ನು ಗೆದ್ದಿದೆ ಅಂತ. ಖಂಡಿತ ಅಷ್ಟೊಂದು ಬಹುಮಾನಗಳನ್ನ ಅದು ತನ್ನ ಮುಡಿಗೇರಿಸ್ಕೊಂಡಿದ್ದಕ್ಕೆ ಇವತ್ತು ಅಷ್ಟು ಜನ ಅಭಿಮಾನಿಗಳು ಅದನ್ನ ಇಷ್ಟಪಟ್ಟು ಅದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ. ನೋಡಿ 12 ವರ್ಷದ ರಾಸು ಸ್ನೇಹಿತರೆ, ಅದೇನಾದ್ರೂ ಅಖಾಡದಲ್ಲಿ ಈಗ್ಲೂ ಓಡ್ತಾ ಇದೆ, ಈಗ್ಲೂ ಬಹುಮಾನಗಳನ್ನ ಗೆಲ್ತಾ ಇದೆ ಅಂದ್ರೆ ಅದರ ವಯಸ್ಸಿಗೆ ಮೀರಿರುವ ಒಂದು ಪ್ರಯತ್ನ ಅಲ್ವಾ ಸರ್ ಅದು? ಖಂಡಿತವಾಗಿ ಹಂಗೆ ಇರುತ್ತೆ. ಅದನ್ನ ಮೇಯಿಸ್ತಾ ಇರೋರು ವಿಶ್ವ ಅಂತ, ಚಿಕ್ಕಡೆ ವಿಶ್ವ ಅಂತ, ಅವರಿಗೂ ಸಹ ನಾನು ತುಂಬಾ ಹೆಂಗೆ ಅಂತ ಅಂದ್ರೆ ಹಾರ್ಟ್ಫುಲಿ ಥ್ಯಾಂಕ್ಫುಲಿ ಪರ್ಸನ್ ಅವರು ಮತ್ತೆ ಧ್ರುವನೇ ಮೇಯಿಸ್ತಾ ಇರೋದು. ಸೊ ಅವರು ಬಂದು ಕರಿಯಪ್ಪ ಅಂತ ಅವರು ಇವ್ರಿಗೆ ದನ ಕೊಟ್ಟರು. ನೋಡಿ ಸ್ನೇಹಿತರೆ, ಇದು ಬ್ರ್ಯಾಂಡ್ ಅಣ್ಣಪ್ಪ ಎತ್ತಿನ ಬಗ್ಗೆ ಒಂದು ಕುರಿತಂತ ಒಂದು ಸಣ್ಣ ಮಾಹಿತಿ. ನೋಡಿ, ಈ ಅಣ್ಣಪ್ಪನ ವಿಡಿಯೋ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಅದರ ಅನೇಕ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀವಿ. ಅದು ಓದಲ್ಲೆಲ್ಲ ನಮಗೆ ಸಿಕ್ತಲ್ಲೆಲ್ಲ ಅದರ ಒಂದು ಬಹುಮಾನಗಳ ವಿವರಗಳನ್ನ ನಿಮಗೆ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಅಣ್ಣಪ್ಪ ಡಿಂಕ ಅನ್ನುವ ಒಂದು ಮಂಡ್ಯ ಜಿಲ್ಲೆಯ ಗ್ರಾಮದಲ್ಲಿದೆ. ಇವರು ಧ್ರುವ ಅಂತ ಇವ್ರ ಮನೆಯಲ್ಲಿ ಇದೆ ಸ್ನೇಹಿತರೆ. ಅದರ ಒಂದು ಪಾಲಕರು ಅವರೇ ಆಗಿದ್ದಾರೆ ಇವತ್ತು. ಈ ಒಂದು ಹಳ್ಳಿಕರ ಸಂರಕ್ಷಣೆಯ ಸಂರಕ್ಷಕರು ಕೂಡ ಅವರೇ ಆಗಿದ್ದಾರೆ. ದೇವರವರಿಗೆ ಇನ್ನೂ ಸಾಕಷ್ಟು ಎತ್ತುಗಳನ್ನ ಕಟ್ಟುವಂತ ಶಕ್ತಿ ಕೊಡ್ಲಿ. ಅಣ್ಣಪ್ಪನ ಅಭಿಮಾನಿಗಳೆಲ್ಲ ಧನ್ಯವಾದಗಳನ್ನ ತಿಳಿಸಿದ್ರು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ನಿಮ್ಮ ನೆಚ್ಚಿನ ಬ್ರ್ಯಾಂಡ್ ಅಣ್ಣಪ್ಪ ಎತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಬ್ರ್ಯಾಂಡ್ ಅಣ್ಣಪ್ಪ.